ಮೈಸೂರಿನ ಐತಿಹಾಸಿಕ ಜಯಚಾಮರಾಜ ಒಡೆಯರ ಗಾಲ್ಫ್ ಕ್ಲಬ್ನಲ್ಲಿ ಮಹಿಳಾ ಗಾಲ್ಫ್ ಕ್ಲಬ್ ಶುರುವಾಗಿದೆ. ಪ್ರತಿಷ್ಠಿತ ಕ್ವೀನ್ಸ್ ಆಫ್ ದಿ ಗ್ರೀನ್ಸ್ನ 3ನೇ ಆವೃತ್ತಿ ಚಾಲನೆ ಸಿಕ್ಕಿದೆ. ಮಹಿಳಾ ಗಾಲ್ಫ್ ಆಟಗಾರ್ತಿಯರನ್ನು ಉತ್ತೇಜಿಸಲು 2 ವರ್ಷಗಳ ಹಿಂದೆ JWGCಯಲ್ಲಿ ಗೋಲ್ಫಿಂಗ್ ವುಮೆನ್ಸ್ ಅಸೋಸಿಯೇಷನ್ ರಚನೆಯಾಗಿತ್ತು. ಅದರ ಪ್ರಮುಖ ಕಾರ್ಯಕ್ರಮ ಈ ಕ್ವೀನ್ಸ್ ಆಫ್ ದಿ ಗ್ರೀನ್ಸ್. ಆಗಸ್ಟ್ 22 ಮತ್ತು 23ರಂದು 2 ದಿನಗಳ ಕಾಲ ನಡೆಯುವ ಈ ಟೂರ್ನಮೆಂಟ್ 36ರಂದು ಹೋಲ್ ರಾಷ್ಟ್ರ ಮಟ್ಟದ ಚಾಲೆಂಜ್ ಆಗಿದ್ದು, ದೇಶಾದ್ಯಂತ 73ಕ್ಕೂ ಹೆಚ್ಚು ಮಹಿಳಾ ಗಾಲ್ಫ್ ಆಟಗಾರ್ತಿಯರು ಭಾಗವಹಿಸುತ್ತಿದ್ದಾರೆ. ಈ ಸಂಘದ ಪ್ರಸ್ತುತ ಪದಾಧಿಕಾರಿಗಳು ಅಧ್ಯಕ್ಷೆ ಶ್ರೀಮತಿ ಗಾಯತ್ರಿ ಮೋಹನ್, ಕಾರ್ಯದರ್ಶಿ ಶ್ರೀಮತಿ ಆಶಿಕಾ ಕುಶಾಲಪ್ಪ ಮತ್ತು ಖಜಾಂಚಿ ಸ್ಮಿತಾ ಪ್ರಭಾಕರ್ ಮತ್ತು ಅವರು ಕಾರ್ಯನಿರ್ವಹಿಸುತ್ತಿದ್ದು, JWGC ಮ್ಯಾನೇಜಿಂಗ್ ಕಮಿಟಿ ಸಂಪೂರ್ಣ ಬೆಂಬಲ ನೀಡಿದೆ. ವರದಿ ಕಾಂತರಾಜು, ಕೆ, ಮೈಸೂರು. ನನ್ನ ಜೊತೆಯಲ್ಲಿರೋ ಕ್ಯಾಪ್ಟನ್ಗೆ ಹಾಗೂ ಕಮಿಟಿ ಮೆಂಬರ್ಸ್ DV ಶ್ರೀಧರ್ ಅವರಿಗೆ ಸ್ವಾಗತ. ಇದು 3ನೇ ವರ್ಷದ ಗಾಲ್ಫಿಂಗ್ ವುಮೆನ್ಸ್ ಅಸೋಸಿಯೇಷನ್ ವತಿಯಿಂದ ನಡೆಯುತ್ತಿದ್ದ ಕ್ವೀನ್ಸ್ ಆನ್ ದ ಗ್ರೀನ್ಸ್ ಅಂತ ಟೂರ್ನಮೆಂಟು. ದೇಶದ ವತಿಯಿಂದ ಎಲ್ಲ ಕಡೆಯಿಂದನೂ ಬಂದಿರ್ತಾರೆ ಜನ. ಸುಮಾರು 80 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. 2 ದಿನ ನಡೆಯುವಂಥ ಪ್ರೋಗ್ರಾಮು. ಇದಕ್ಕೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ನಾಳೆ ಸಾಯಂಕಾಲ ನಡೆಯಲಿದೆ. ಇದರ ಮಹತ್ವ ಏನಂದರೆ, ಏಜ್ ಗ್ರೂಪು 90ರಿಂದ 12 ವರ್ಷದ ಹುಡುಗಿ ತನಕನೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದನ್ನು ನೋಡಿ ಭಾಳ ಖುಷಿ ಆಗ್ತಿದೆ. ಇದು ಹಿಂಗೆ ಕಂಟಿನ್ಯೂ ಆಗಲಿ. JWC ಕಡೆಯಿಂದ ಏನು ಹೆಲ್ಪ್ ಬೇಕೋ, ಏನು ಸಹಾಯ ಬೇಕೋ ಅದನ್ನು ನಾವು ಮಾಡೋಕ್ಕೆ ಸಿದ್ಧ ಇದ್ದೀವಿ ಅಂಥೇಳಿ ಈ ಕಾರ್ಯಕ್ರಮಕ್ಕೆ, ಈ ಗಾಲ್ಫ್ ಟೂರ್ನಮೆಂಟ್ಗೆ ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು. Good morning everyone. Today we were privileged to host the 3rd edition of the Golfing Women's Association tournament organized at JWGC by the Golfing Women's Association, who are members of JWGC. Over nearly 80 golfers are participating in this event, and we have participants come in from across the country, and it's a big day for us to host this, and we are having the prize distribution tomorrow afternoon. It's a 2-day event, played over 36 holes. So, and we have, the event was inaugurated by Mrs. Matilda, who was about 90 years of age. Along with me, we have our secretary, Sri Sudhir Bhatt, treasurer Sridhar, and committee members, Mr. Palguna and Suresh here. Thank you.